ಬೆಂಗಳೂರಿನ ವರ್ತೂರಿನಲ್ಲಿ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಗುಂಡಿ ತಪ್ಪಿಸೋಕೆ ಹೋದ ಸವಾರ ಹರಿದು ಟ್ಯಾಂಕರ್ ಇದಾಗಿದೆ. ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ ಟ್ಯಾಂಕರ್ ಚಾಲಕ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸ್ಥಳೀಯರ ಮೊಬೈಲ್ನಲ್ಲಿ ಈ ಅಟ್ಟಹಾಸದ ವಿಡಿಯೋ ಈಗ ಸರಿಯಾಗಿದೆ. ಬೆಂಗಳೂರಿನ ವರ್ತೂರಿನಲ್ಲಿ ಬೈಕ್ ಸವಾರ ಜಸ್ಟ್ ಮಿಸ್, ಕೂದಲೆಳೆ ಅಂತರದಿಂದ ಬಚಾವಾಗಿದ್ದಾನೆ. ಗುಂಡಿ ತಪ್ಪಿಸಕ್ಕೆ ಹೋಗಿದ್ದಾನೆ ಸವಾರ, ಅಷ್ಟರಲ್ಲೇ ಟ್ಯಾಂಕರ್ ಹರಿದು ಹೋಗಿದೆ. ನಡು ರಸ್ತೆಯಲ್ಲೇ ಟ್ಯಾಂಕರ್ ಚಾಲಕ ಅಟ್ಟಹಾಸ ಮೆರೆದಿರುವಂತಹ ವಿಡಿಯೋ ಸರಿಯಾಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಈ ಅಟ್ಟಹಾಸದ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಬೆನ್ನಟ್ಟಿ ಟ್ಯಾಂಕರ್ ಚಾಲಕನನ್ನ ಸ್ಥಳೀಯರು ಹಿಡಿದಿದ್ದಾರೆ. ಆಗ ಕೇಳಿದಾಗ 5 ದಿನದ ಹಿಂದೆ ನಾನು ಡ್ರೈವಿಂಗ್ ಕಲ್ತಿದ್ದೀನಿ ಅಂತ ಚಾಲಕ ಹೇಳಿದ್ದಾನಂತೆ. ಸದ್ಯ ವರ್ತೂರಿನಲ್ಲಿ ನಡೆದಂತಹ ಘಟನೆಗೆ ಅಲ್ಲಿನ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, 5 ದಿನದಿಂದ ಆತ ಡ್ರೈವಿಂಗ್ ಕಲ್ತಿದ್ನಂತೆ. ಹಾಗಾಗಿ ಅವನಿಗೆ ಮನುಷ್ಯರು ಅಲ್ಲಿ ವೆಹಿಕಲ್ ಯಾವುದು ಗೊತ್ತಾಗಿಲ್ಲ, ಸುಮ್ಮನೆ ಹತ್ತಿಸ್ಕೊಂಡು ಹೋಗಿದ್ದಾನೆ. 5 ದಿನದ ಹಿಂದೆ ಡ್ರೈವಿಂಗ್ ಕಲ್ತಂತ ಚಾಲಕ. ಸದ್ಯ ಬೆಂಗಳೂರಿನ ವರ್ತೂರಿನಲ್ಲಿ ಕೂದಲೆಳೆ ಅಂತರದಲ್ಲಿ ಬೈಕ್ನ ಸವಾರ ಪಾರಾಗಿರುವಂಥದ್ದು. ಎಲ್ಲಿ ನೋಡಿದ್ರು ಗುಂಡಿ. ಬ್ರ್ಯಾಂಡ್ ಬೆಂಗಳೂರಲ್ಲಿ ನಾವು ಅಭಿವೃದ್ಧಿಯನ್ನ ಹುಡುಕೋದಕ್ಕಿಂತ ಗುಂಡಿ ಹುಡುಕಿದ್ರೆ ಹೆಚ್ಚಾಗಿ ಗುಂಡಿಗಳು ಸಿಗುತ್ತೆ. ಎಲ್ಲಿ ನೋಡು ಗುಂಡಿ ಇಲ್ಲದೆ ಇರೋ ಒಂದೇ ಒಂದು ರೋಡ್ ಬೆಂಗಳೂರಲ್ಲಿಲ್ಲ. ಸದ್ಯ ಈ ಗುಂಡಿ ತಪ್ಪಿಸೋಕೆ ಹೋಗ್ತಾನೆ ಸವಾರ. ಆ ಸಂದರ್ಭದಲ್ಲಿ ಟ್ಯಾಂಕರ್ ಹರ್ಕೊಂಡು ಹೋಗುತ್ತೆ. ಒಂದು ವೇಳೆ ಅವನೇನಾದ್ರೂ ಕೆಳಗಿದ್ರೆ ಅವನ ಮೇಲೆ ಟ್ಯಾಂಕರ್ ಹರಿದು ಹೋಗ್ತಿತ್ತು. ಹಾಗಾಗಿ ಸ್ವಲ್ಪ ಒಂದು ಅಂತರದಲ್ಲಿ ಜಸ್ಟ್ ಮಿಸ್ ಆಗಿದ್ದಾನೆ. ನಡು ರಸ್ತೆಯಲ್ಲೇ ಟ್ಯಾಂಕರ್ ಚಾಲಕ ಈ ರೀತಿಯಾಗಿ ಅಟ್ಟಹಾಸ ಮೆರೆದಿದ್ದಾನೆ. ಒಂದು ಮಾನವೀಯತೆಗಾದ್ರೂ ಅವ್ನ ಗಾಡಿ ನಿಲ್ಲಿಸಿ ನೋಡ್ಬೋದಿತ್ತು, ಏನಾಗಿದೆ, ಅವನಿಗೇನಾದ್ರೂ ಆಯ್ತಾ ಅಂತ ಹೇಳ್ಬಿಟ್ಟು. ಸದ್ಯ ಅವನ ಈ ಒಂದು ಅಟ್ಟಹಾಸಕ್ಕೆ ಈಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಥಳೀಯರ ಮೊಬೈಲ್ ನಲ್ಲಿ ಕೂಡ ಈ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದೆ. ಮತ್ತೊಂದ್ ಕಡೆಗೆ ಸ್ಥಳೀಯರು ಆತ ಟ್ಯಾಂಕರ್ ಚಾಲಕನನ್ನ ಬೆನ್ನಟ್ಟಿ ಹೋಗಿ ಹಿಡಿದಿದ್ದಾರೆ ರೆಡ್ ಹ್ಯಾಂಡ್ ಆಗಿ. 5 ದಿನದ ಹಿಂದೆ ನಾನು ಡ್ರೈವಿಂಗ್ ಕಲ್ತಿದ್ದೆ ಅಂತ ಹೇಳಿ ಚಾಲಕ ಇಲ್ಲಿ ಒಪ್ಕೊಂಡಿದ್ದಾನೆ. 5 ದಿನದ ಹಿಂದೆ ಕಲ್ತಿದ್ದಾನೆ. ಅವ್ನು ಯಾರು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರು, ಹಿಂಗ್ ಗಾಡಿ ಓಡಿಸ್ಬೋದಾ, ಹಿಂಗ್ ಓಡಿಸಿದ್ರೆ ಏನೇನು ಅನಾಹುತ ಆಗುತ್ತೆ, ಅವನಿಗೆ ತಿಳಿದಿಲ್ವಾ ಒಂದು ಗೊತ್ತಿಲ್ಲ. ಸದ್ಯ ಈಗ ವರ್ತೂರಿನಲ್ಲಿ ನಡೆದಂತಹ ಈ ಒಂದು ಘಟನೆಗೆ ಅಲ್ಲಿನ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ನೋಡಿ, ಆ ರೋಡಲ್ಲಿ ಗುಂಡಿ ನೋಡಿದ್ರೆ ಓಡಿಸೋದಕ್ಕೂ ಭಯ ಆಗುತ್ತೆ. ನೀರು ಬೇರೆ, ಮಳೆ ಬಂದು ನೀರು ತುಂಬಿಕೊಂಡಿದೆ. ಆ ಗುಂಡಿ ಇದೆಯಾ, ರೋಡಾ, ಏನು ಅದು, ಮೋರಿನಾ, ಒಂದು ಗೊತ್ತಾಗಲ್ಲ. ಈ ಥರದ ರಸ್ತೆಯಲ್ಲಿ ಹೋಗುವಾಗ ಬಹಳ ದೊಡ್ಡ ಗಾತ್ರದ ವೆಹಿಕಲ್ಗಳು ನೋಡ್ಕೊಂಡು ಓಡಾಡಬೇಕು. ಅಂಥದ್ರಲ್ಲಿ ಆತ 2 ವೀಲರ್ ಪಕ್ಕದಲ್ಲಿ ಇದ್ರೂ ಕೂಡ ಅಷ್ಟೇ ಸ್ಪೀಡಾಗಿ ಹೋಗ್ತಾನೆ ಅಂತ ಅಂದ್ರೆ ಅವ್ನು ಬಿದ್ದು ಅವನ ಮೇಲೆ ಆ ಟ್ಯಾಂಕರ್ ಹರಿದಿದ್ರೆ ಅವನ ಜೀವಕ್ಕೆ ಯಾರು ಹೊಣೆ? ಸದ್ಯ ಈಗ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ.